ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ದ ಪ್ಯಾರಡೈಸ್ ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ಏನೇ ಕಾರ್ಯಕ್ರಮ ಮಾಡಿದರೂ ಅದ್ದೂರಿಯಾಗಿ ಆಚರಿಸುತ್ತಾರೆ. ಶಿಕ್ಷಕರ ದಿನಾಚರಣೆ ಎಂದು ತಮ್ಮ ಶಾಲೆಯ ಎಲ್ಲ ಶಿಕ್ಷಕರ ವರ್ಗದವರನ್ನು ಕರೆದು ಗೌರವ ಸನ್ಮಾನ ಮಾಡಿದರು. ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಲೀಕರಾದ ಮಂಜುನಾಥ್ರವರು ವಿವರವಾಗಿ ಹೇಳಿದರು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕರ್ನಾಟಕ ಸಮಸ್ತ ಜನರಿಗೆ ಇವತ್ತು ಶಿಕ್ಷಕರ ದಿನಾಚರಣೆ. ಎಲ್ಲರಿಗೂ ಇವತ್ತು ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಹಾರೈಸ್ತಾ ಮತ್ತು ಗೌರಿ ಗಣೇಶ ಶುಭಾಶಯಗಳು. ಕನ್ನಡ ನಾಡಿನ ಸಮಸ್ತ ಜನರಿಗೆಲ್ಲರಿಗೂ ದೇವರು ಗಣೇಶ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಸುರಕ್ಷಿತವಾಗಿ ಆರೋಗ್ಯವಾಗಿರಲಿ ಅಂತ ಹೇಳಿ ಬಯಸ್ತಾ ಇದ್ದೀವಿ. ಪ್ಯಾರಡೈಸ್ ರೆಸಿಡೆನ್ಸಿಯಲ್ ಸ್ಕೂಲಿಂದ ಟಿ ಮಂಜುನಾಥ್ ಅಂತ ಮಾತಾಡ್ತಾ ಇದ್ದೀನಿ. ಶಿಕ್ಷಕರ ದಿನಾಚರಣೆ ಅಂದರೆ ಶಿಕ್ಷಣ ಅಂದ್ರೇ ಏನು ಮಾರಲ್ ವ್ಯಾಲ್ಯೂಸು, ಎಥಿಕ್ಸು, ಕಲ್ಚರ್ ಅಂತ. ಸೊ ಈ ಒಂದು ಶಿಕ್ಷಣ ದಿನಾಚರಣೆಯಲ್ಲಿ ನಾನು ಶಿಕ್ಷಕರಿಗೂ ಮತ್ತು ಸ್ಟೂಡೆಂಟ್ಸ್ಗೂ ಏನು ಹೇಳ್ತೀನಪ್ಪ ಅಂದರೆ, ಈ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಒಂದು ಜಾಬನ್ನ ಚೂಸ್ ಮಾಡಿಕೊಂಡು ಶಿಕ್ಷಕರು ಬಂದಿದ್ದಾರೆ ಅಂದರೆ ಅದು ಭಗವಂತ ಕೊಟ್ಟಿರುವಂಥದ್ದು. ಎಲ್ಲ ಜಾಬು ಏನು ಬೇಕಾದರೂ ಮಾಡ್ಬೋದು. ಶಿಕ್ಷಕರು ಜಾಬ್ ಅನ್ನೋದನ್ನು ಟೀಚರ್ ಜಾಬ್ ಇಸ್ ಅ ನೋಬಲ್ ಪ್ರೊಫೆಷ್ನಲ್ ಅಂತಾರೆ. ಅದು ಭಗವಂತ ಕೊಟ್ಟಿದ್ದಾನೆ. ಅದರಿಂದ ಅವರು ಕೂಡ ಅದನ್ನು ಆ ಭಗವಂತ ಕೊಟ್ಟಿರುವಂಥ ಒಂದು ಗಿಫ್ಟನ್ನ ಸಂಪೂರ್ಣವಾಗಿ ಮಾಡಿದ್ರೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಮತ್ತು ಅವರು ಲೈಫ್ ಲಾಂಗ್ ರೆಕಗ್ನೈಸ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಹೇಳ್ತೀನಿ ಅಂದರೆ, ಒಂದು ತಾಯಿಯ 4 ಜನ ಮಕ್ಕಳಿದ್ರೆ 4 ಜನ ಒಂದೇ ಥರ ಇರೋಲ್ಲ. ಎಜುಕೇಷನಲ್ಲಾಗಲಿ ಲೈಫ್ ಸ್ಟೈಲಲ್ಲಾಗಲಿ. ಓದೋ ಟೈಮಲ್ಲಿ ಒಬ್ಬ ವೀಕಾಗಿ ಓದ್ತಾನೆ, ಒಬ್ಬ ಸುಮಾರಾಗಿ ಓದ್ತಾನೆ, ಒಬ್ಬ ತುಂಬ ಚೆನ್ನಾಗೂ ಓದ್ತಾನೆ. ಬಟ್ಟು ತಂದೆ ತಾಯಿಗಳಿಗೆ ಯಾವಾಗೂ ಅಷ್ಟೇ, ಯಾರು ಓದಲ್ಲೋ ಅವ್ರ ಮೇಲೆ ಗಮನ ಜಾಸ್ತಿ ಇರುತ್ತೆ. ಅಯ್ಯೋ ನಮ್ಮ ಮಗ ಓದಲ್ವೇ, ನಮ್ಮ ಮಗಳು ಸರಿಯಾಗಿ ಓದಲ್ವೇ ಅಂತ ಅವ್ರ ಮೇಲೇ ಗಮನ ಇರ್ತಾರೆ. ದೊಡ್ಡವರು ಆಗ್ತಾ ಆರ್ಥಿಕದಲ್ಲಿ ಬೆಳೆಯುವಾಗ ಯಾವ ಮಗು ಸ್ವಲ್ಪ ಕಷ್ಟದಲ್ಲಿದ್ದರೆ ತಂದೆ ತಾಯಿಗೆ ಅಯ್ಯೋ ನನ್ನ ಮಗ ಅವನು ತುಂಬ ಚೆನ್ನಾಗಿದ್ದಾನೆ, ಇವನು ಯಾಕೆ ಹಿಂಗಾಗ್ಬಿಟ್ಟ ಅಂತ ಯಾರು ಬೆಳವಣಿಗೆಯಲ್ಲಿ ಕಡಿಮೆ ಇರ್ತಾರೋ ಅವ್ರ ಮೇಲೇ ಜಾಸ್ತಿ ನಿಗಾ ಇರುತ್ತೆ. ಅದೇ ರೀತಿಯಲ್ಲಿ ಶಿಕ್ಷಕರು ಕೂಡ 30 ಜನ ಮಕ್ಕಳಿದ್ದಾಗ ಒಂದು 3-4 ಟೈಪ್ ಆಫ್ ಕ್ಯಾಟಗರೀಸ್ ಆಫ್ ಪೀಪಲ್ಸ್ ಇರ್ತಾರೆ. ಒಬ್ಬರು ಶಿಕ್ಷಣದಲ್ಲಿ ಅವರು ತಂದೆ ತಾಯಿ ಕಾಲದಿಂದ ಒಳ್ಳೆ ಎಜುಕೇಟೆಡ್ಸ್ ಇರ್ತಾರೆ, ಆ ಜೀನ್ಸಲ್ಲಿ ಕೂಡ ಇರುತ್ತೆ. ಮತ್ತು ಅವರು ಕೂಡ ಗಂಡ ಹೆಂಡತಿ ಇಬ್ಬರು ಎಜುಕೇಟೆಡ್ಸ್ ಆದಾಗ ಅವ್ರಿಗೆ ತಾಯಿನೇ ಮೊದಲನೇ ಗುರು ಅಂತೀವಿ ನಾವು. ಆ ಮನೆಯಿಂದ ಕೂಡ ಅವ್ರಿಗೆ ಒಳ್ಳೆ ವ್ಯಾಲ್ಯೂಸು, ಒಳ್ಳೆ ಎಜುಕೇಷ್ನಲ್ ಸಿಸ್ಟಮ್ಮು ಅವ್ರಿಗೆ ಗೊತ್ತಿರೋದ್ರಿಂದ 50% ಸ್ಟೂಡೆಂಟ್ಸು ಈ ಪೇರೆಂಟ್ಸ್ ಎಜುಕೇಟೆಡ್ಸ್ ಆಗಿರೋದ್ರಿಂದ ಅವ್ರಿಗೆ ಶಿಕ್ಷಣದಲ್ಲಿ ತುಂಬ ಈಸಿ ಇರುತ್ತೆ. ಇನ್ನು ರಿಮೈನಿಂಗ್ ನೋಡೋಕ್ಕೆ ಹೋದರೆ ಸ್ವಲ್ಪ ಜನ ಮೀಡಿಯಮ್ ಆಗಿ ಓದಿರ್ತಾರೆ. ಅವರಿಗೆ ಇವತ್ತಿನ ಸಿಲೆಬಸ್ ಆಗಲಿ, ಇವತ್ತು ಇಂಗ್ಲೀಷ್ ಮೀಡಿಯಮ್ಗಳಲ್ಲಾಗಲಿ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಲ್ಲ. ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ, ಹಳ್ಳಿಗಳಲ್ಲಿ ಓದಿರ್ತಾರೆ, ಬೆಂಗಳೂರಲ್ಲಿ ಏನೋ ಜಾಬಲ್ಲಿ ಬಂದಿರ್ತಾರೆ. ಮಕ್ಕಳನ್ನ ಒಳ್ಳೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿಸ್ಬೇಕು, ನಾನಂತೂ ಓದಿಲ್ಲ ಅಂತ ಆಸೆ ಇರುತ್ತೆ. ಬಟ್ ಆ ಮಕ್ಕಳಿಗೆ ಪಾಠ ಮಾಡೋ ಶಕ್ತಿ ಅವರಾಗಿರಲ್ಲ. ಇನ್ನು ಸ್ವಲ್ಪ ಜನ ಓದೇ ಇರಲ್ಲ ಪಾಪ, ಅವರು ನಾನಂತೂ ಓದಿಲ್ಲ, ನಮ್ಮ ಮಕ್ಕಳಾದರೂ ಓದಲಿ ಅನ್ನೋ ಒಂದು ಭಾವನೆಯಲ್ಲಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಎಷ್ಟೇ ಕಷ್ಟ ಆಗಲಿ ಫೀಸ್ ಕಟ್ತಾರೆ. ಬಟ್ ಶಿಕ್ಷಕರಾದಂಥವ್ರು ಅವ್ರನ್ನ ಐಡೆಂಟಿಫೈ ಮಾಡಿ ಯಾವ ಮಗುವಿನಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅದನ್ನು ಅವರಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಯಾರಿಗೆ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಪೇರೆಂಟ್ಸ್ ಸಪೋರ್ಟ್ ತೊಗೊಂಡು, ಮತ್ತು ಇನ್ ಕೇಸ್ ಆಫ್ ಪೇರೆಂಟ್ಸಿಂದ ಏನೋ ಸಾಲ್ವ್ ಆಗಿಲ್ಲ ಅಂದರೆ ಕೂಡ ಏನಾದರೂ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತಾ ಅಂತ ನೋಡಿಕೊಂಡು ಮುಸ್ಲಿಮ್ಸ್ ಥರ ಮಾಡಿಕೊಂಡು ಮಕ್ಕಳನ್ನು, ಪ್ರತಿಯೊಬ್ಬ ಮಗುವನ್ನ ಒಳ್ಳೆ ವ್ಯಕ್ತಿಯಾಗಿ, ಎಜುಕೇಟೆಡು ಪ್ಲಸ್ ಒಳ್ಳೆ ವ್ಯಕ್ತಿಯಾಗಿ ಯಾವತ್ತು ಶಿಕ್ಷಕರು ರೆಡಿ ಮಾಡ್ತಾರೋ ದೇಶ ಆವತ್ತು ಸುರಕ್ಷಿತವಾಗಿರ್ತದೆ ಅಂತ ನನ್ನ ಆಸೆ. ಯಾಕೆಂದರೆ ಯಾವುದೇ ಒಂದು ಕಂಟ್ರಿ, ಯಾವುದೇ ಒಂದು ದೇಶ ಚೆನ್ನಾಗಿರಬೇಕಂದ್ರೆ ಅದು ಶಿಕ್ಷಕರ ಕೈಯಲ್ಲಿರೋದು. ನಾಳೆ ನಮ್ಮ ದೇಶ ಸಂಪೂರ್ಣವಾಗಿ ಒಳ್ಳೆಯ ಆರ್ಥಿಕ ಪರಿಸ್ಥಿತಿನಲ್ಲಿ ಮುಂದೆ ಬರಬೇಕು ಅಂದಾಗ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಶಿಕ್ಷಕರು ಒಳ್ಳೆ ಲೀಡ್ರ್ಗಳನ್ನ, ಅಲಾಂಗ್ ವಿತ್ ಎಜುಕೇಷನ್ ಲೀಡ್ರ್ಗಳನ್ನ ತಯಾರು ಮಾಡಿದ್ರೆ ಮುಂದಿನ ಭವಿಷ್ಯ ನಮಗೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ
ಒಂದು 10-15 ವರ್ಷದಿಂದ ತುಂಬ ಚೇಂಜಸ್ ಬರ್ತಾ ಇದೆ ರಾಜಕೀಯದಲ್ಲಿ ಕೂಡ. ಎಜುಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ನು ಇದಿರೋದ್ರಿಂದ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಏನೂ ಇಲ್ದಿರೋಂಥ ಅವ್ರನ್ನೆಲ್ಲ ರಾಜಕೀಯದಲ್ಲಿ ಕಳಿಸಿ IAS IPS ಓದಿರೋರೆಲ್ಲ ಅವ್ರ ಕೆಳಗಡೆ ಕೆಲಸ ಮಾಡೋಕ್ಕೆ ಶುರುವಾದಾಗಿಂದ ನಮ್ಮ ದೇಶ ಸ್ವಲ್ಪ ಆರ್ಥಿಕದಲ್ಲಿ ಹಿಂದೆ ಬರುತ್ತೆ. ಸೊ ಅದನ್ನು ದಯವಿಟ್ಟು ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. ಅವರು ಪೊಲಿಟಿಷಿಯನ್ಸ್ ಕೂಡ ಎಜುಕೇಟೆಡ್ಸ್ ಆದರೆ ಡೆಫಿನೆಟ್ಟಾಗಿ ಯಥಾ ರಾಜ ತಥಾ ಪ್ರಜಾ ಅಂತ ನಮ್ಮೊಂದು ಸಾಮೆತ ಇದೆ. ಆ ಪ್ರಕಾರ ಎಲ್ಲಿ ಎಜುಕೇಟೆಡ್ಸ್ ಇರ್ತದೋ ಅಲ್ಲಿ ಡೆಫಿನೆಟ್ಟಾಗಿ ಎಜುಕೇಟೆಡ್ಸ್ಗೆ ಪ್ರಾಮುಖ್ಯ ಜಾಸ್ತಿ ಕೊಡ್ತಾರೆ. ದೇಶನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಕ್ಸಾಂಪಲ್ ಇವಾಗ ನೋಡಿ, ಈ ಸಿಂಗಪೂರು, ಮಲೇಷಿಯಾ ಮತ್ತು ದುಬಾಯಿ ಕಂಟ್ರಿಗಳಲ್ಲಿ ಅವರು ಏನೂ ಬೆಳೆಯಲ್ಲ, ಏನೂ ಅಲ್ಲಿಲ್ಲ, ಬೇರೆ ಬರಭೂಮಿ ತಪ್ಪಿದ್ರೆ ಬೇರೆ ಏನಿಲ್ಲ. ಅವ್ರಿಗೂ ನಮಗೂ ನಮ್ಮ ಕರೆನ್ಸಿ, ಸಿಂಗಪೂರ್ ಕರೆನ್ಸಿಗೆ ನಾವು 60 ರೂಪಾಯಿ ಕೊಟ್ಟರೆ ಅವ್ರಿಗೆ ₹1. ದುಬಾಯಲ್ಲಿ ನಮ್ಮದು 35 ರೂಪಾಯಿನ ಕೊಟ್ಟಿದ್ರೆ ಅವ್ರದ್ದು ₹1. ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನು ಅಂದರೆ ಅಲ್ಲಿ ಆಡಳಿತ ತುಂಬ ಚೆನ್ನಾಗಿದೆ, ನಮ್ಮಲ್ಲಿ ಆಡಳಿತ ವೀಕ್ ಇದೆ. ಯಾಕೆಂದರೆ ಇಲ್ಲಿ ಸ್ಟೇಟ್ ವೈಸ್ ಸಾಯಿಲ್, ಸ್ಟೇಟ್ ವೈಸ್ ಫುಡ್ಡು, ಸ್ಟೇಟ್ ವೈಸ್ ಫಾರ್ಮರ್ಸು ಇಷ್ಟೆಲ್ಲ ನಮಗೆ ಸುರಕ್ಷಿತವಾಗಿ ಏನಂದರೆ ನಮಗೆ ಭಗವಂತನ ಒಂದು ಶಕ್ತಿ ಮತ್ತು ರಿಯಲ್ಲಾಗಿ ಭಗವಂತನೇ ನಿಂತ್ಕೊಂಡು ನಮಗೆ ಟೈಮು ಮಳೆಗಳಾಗಲಿ ಬೆಳೆಗಳಾಗಲಿ ತುಂಬ ಬೀಳೋವಂಥ ದೇಶ. ಇಲ್ಲಿ ನಮ್ಮ ಮಣ್ಣಲ್ಲೇ ಮಾಣಿಕ್ಯ ಇರುವಂಥ ಭೂಮಿನಲ್ಲಿ ನಾವು ಹುಟ್ಟಿ ನಾವು ಬಡವರಾಗಿದ್ದೀವಿ. ಅಲ್ಲಿ ಸಿಂಗಪೂರ್ ಇಸ್ ಎ ಫಿಶ್ ಸಿಟಿ ಅಂತಾರೆ. ಅಂಥದ್ರಲ್ಲಿ ಆ ರಿಚ್ನೆಸ್ ಅವ್ರು ನೋಡಿದಾಗ ನಾವೆಲ್ಲೋ ಇನ್ನೂ ಕೆಳಗಡೆ ಇದ್ದೀವಿ ಅಂದಾಗ ಒಂದು ಎಲ್ಲ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದಾಗ ಶಿಕ್ಷಣದಲ್ಲಿ ನಾವು ಭಾರಿ ಹಿಂದೆ ಇದ್ದೀವಿ ಅಂತ. ಎಲ್ಲ ಶಿಕ್ಷಕರಿಗೂ ನನ್ನ ಒಂದು ವಿನಂತಿ ಏನಪ್ಪ ಅಂದರೆ, ಎಷ್ಟಾದರೂ ಅಷ್ಟು ನಿಮಗೆ ಆ ಭಗವಂತ ಕೊಟ್ಟಿರೋವಂಥ ಜ್ಞಾನನ ಎಷ್ಟು ಜನಕ್ಕಾದರೂ ಅಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಒಳ್ಳೆಯ ವಿದ್ಯಾವಂತರಾಗಿ ಮಾಡಿ ದೇಶನ ಮುಂದೆ ತರುವಂಥ ಶಕ್ತಿ ನಿಮ್ಮಲ್ಲಿದೆ. ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟು ಎಲ್ಲ ಶಿಕ್ಷಕರಿಗೂ ಒಳ್ಳೆ ಲೀಡರ್ಸ್ನ ತಯಾರು ಮಾಡಿ ನಮ್ಮ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.